ಅವ್ರ ತಂದೆ ನೀಡಿದಂಥ ಪ್ರೋತ್ಸಾಹ ಸಹಕಾರ ಮತ್ತು ಅವ್ರ ತಂದೆ ರಜನಿಕಾಂತ್ ಮತ್ತು ನಾಗಾರ್ಜುನ ಅವರು ಇವ್ರಿಗೆಲ್ಲ ಅವ್ರಿಗೆಲ್ಲ ಕಾಲ್ ಶೀಟ್ ಅವರೆಲ್ಲ ತುಂಬ ಟಾಪಲ್ಲಿದ್ದರು ಹೀರೋಗಳು. ಅವ್ರಿಗೆಲ್ಲ ರವಿಚಂದ್ರನ್ ಅವ್ರ ತಂದೆಯವರೇ ಫೋನ್ ಮಾಡಿ ಅವನಿಗೆ ಏನು ಬೇಕು ಸಹಕಾರ ಕೊಡಿ ನನಗೋಸ್ಕರ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ವೀರಸ್ವಾಮಿಯವರು ಇವ್ರಿಗೆಲ್ಲರಿಗೂ ಅನ್ನದಾತ್ರೆ. ಅದಕ್ಕೋಸ್ಕರ ರಜನಿಕಾಂತ್ ಅವರು ಹಾಗೂ ನಾಗಾರ್ಜುನ ಅವರು ವೀರಸ್ವಾಮಿಯವರ ಮಾತಿಗೆ ಮರ್ಯಾದೆ ಕೊಟ್ಟು ಯಾವಾಗಾರ ಶೂಟಿಂಗ್ ಕರೀರಿ ನಾವು ಬರ್ತೀವಿ ಅಂತೇಳ್ಬಿಟ್ಟು ಶೂಟಿಂಗ್ಗೆ ಅವ್ರು ಬರ್ತಾ ಇರ್ತಿದ್ರು. ಈ ಶೂಟಿಂಗ್ ತೆಗಿತಾರೆ, ಸ್ವಲ್ಪ ದಿನ ಆದಮೇಲೆ ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಗ್ಯಾಪ್ ಕೊಡ್ತಾರೆ, ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಶೂಟಿಂಗ್ ತೆಗಿತಾರೆ. ಆ ಥರ ಶೂಟಿಂಗ್ ಮಾಡಿ 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 ಇದು 1988 ನವೆಂಬರ್ನಲ್ಲಿ ಚಿತ್ರಕ್ಕೆ ಆರಂಭ ಆಗುತ್ತೆ. ಈ ಚಿತ್ರ ಬಿಡುಗಡೆ 1991 ಸೆಪ್ಟೆಂಬರ್ 19ರಂದು ಬಿಡುಗಡೆ ಆಗುತ್ತೆ. ಇನ್ನು ಈ ಚಿತ್ರದ ಸಂಗೀತದ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ ಬಿಡಿ. ಯಾಕಂದರೆ ಸಂಗೀತಕ್ಕೆ ನಾದಬ್ರಹ್ಮ ಹಂಸಲೇಖ ಅವರು ಅದ್ಭುತ ಹಾಡುಗಳನ್ನು ಕೊಟ್ಟರು. 9 ಹಾಡುಗಳು ಈ ಚಿತ್ರದಲ್ಲಿದೆ. ಹುಟ್ಟೋದ್ಯಾಕೆ ಗಾಳಿಯೋ ಗಾಳಿಯೋ, ಆಮೇಲೆ ಆನೆ ಮೇಲೆ, ಈ ಥರ ಅದ್ಭುತ ಹಾಡುಗಳನ್ನು 9 ಹಾಡುಗಳು ಈ ಚಿತ್ರದಲ್ಲಿ ಅವರು ನೀಡಿದ್ದಾರೆ. ಒಂದೊಂದು ಹಾಡುಗಳು ಒಂದೊಂದು ಅದ್ಭುತ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಲೇಬೇಕು. ಈ ಹಾಡು ಇವತ್ತಿಗೂ ಸಹ ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ, ಹೀಗೆ ನಮ್ಮ ದೇಶದ ಒಂದು ಅದ್ಭುತ ಕ್ಷಣಗಳಿಗೆ ಈ ಹಾಡನ್ನ ನಾವು ಹಾಕ್ತೇವೆ. ಅಂದರೆ ಹಂಸಲೇಖ ಅವರು ಯಾವ ರೀತಿ ಯೋಚನೆ ಮಾಡುತ್ತಾರೆ, ಇನ್ನು 100 ವರ್ಷಕ್ಕೆ ಹೋದರೂ ಈ ಹಾಡು ಬದುಕಿರಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿ ಬರೆದಂಥ ಅದ್ಭುತ ಸಾಂಗ್ಗಳಿವೆಲ್ಲ. ಹಂಸಲೇಖ ಅವರು ಸಂಗೀತ ಸಾಹಿತ್ಯ ಎರಡೂ ಮಾಡಿ ಇದನ್ನು ಚಿತ್ರನ ನಡೆಸಿರ್ತಾರೆ. ಹಾಗೆ ಆರ್ ಮಧುಸೂದನ್ ಅದ್ಭುತವಾದ ಕ್ಯಾಮ್ರಾ ವರ್ಕ್ನ ಮಾಡಿ ಈ ಚಿತ್ರ ಮಾಡಿರ್ತಾರೆ. ಈ ಚಿತ್ರದ ಕ್ಲೈಮ್ಯಾಕ್ಸು 50 ಎಕರೆ. ಈ ಚಿತ್ರದ ಕ್ಲೈಮ್ಯಾಕ್ಸ್ಗೆ 50 ಎಕರೆನ ಬಾಡಿಗೆ ತೊಗೊಂಡಿರ್ತಾರೆ ರವಿಚಂದ್ರನ್ ಅವರು. 50 ಎಕರೆನ ಬಾಡಿಗೆ ತೊಗೊಂಡು ಆ 50 ಎಕರೆಯಲ್ಲಿ ಈ ಚಿತ್ರದ ಕ್ಲೈಮ್ಯಾಕ್ಸ್ ದೃಶ್ಯಗಳನ್ನು ಚಿತ್ರೀಕರಣ ಮಾಡ್ತಾರೆ. ನಾವು ಒಂದು ಮನೆ ಬಾಡಿಗೆ ತೊಗೊಂಡು ಶೂಟಿಂಗ್ ಮಾಡೋದೇ ಕಷ್ಟ ಆಗಿದೆ ಅಂತಾರೆ ಈಗಿನ ಕಾಲದ ನಿರ್ಮಾಪಕರು. ಅವರು ಆಗ 50 ಎಕರೆನ ಜಾಗನ ಬಾಡಿಗೆ ತಗೊಂಡು ಆ ಜಾಗದಲ್ಲಿ ಇವರು ಶೂಟಿಂಗ್ ಮಾಡಿರ್ತಾರೆ. ಅಂದರೆ ಇವರು ನಿಜವಾದ ಚಿತ್ರದ ಮೇಲಿದ್ದಂಥ ಪ್ರೀತಿ ಎಂಥದ್ದು ಅಂತ ಯೋಚನೆ ಮಾಡಿ. ಈ ಚಿತ್ರಕ್ಕೆ ಸುಮಾರು 10 ಕೋಟಿ ಬಂಡವಾಳ ಹಾಕಿರ್ತಾರೆ ಅವರು ಈಗಲೂ ಸಹ ಚಿತ್ರದ ಬಗ್ಗೆ ಮಾತಾಡ್ಬೇಕಾದ್ರೆ ಅದು ಎಷ್ಟೋ ಕಳ್ಕೊಂಡೆ ನಾನು ಅಂತ ಹೇಳ್ತಾರೆ. 10 ಕೋಟಿ ಬಂಡವಾಳನ ಈ ಚಿತ್ರಕ್ಕೆ ಅವ್ರು ಹಾಕಿರ್ತಾರೆ ಅಂದರೆ ಲೆಕ್ಕ ಹಾಕೊಳ್ಳಿ. ಸುಮಾರು 10 ಕೋಟಿ ಬಂಡವಾಳ ಹಾಕಿರ್ತಾರೆ ರವಿಚಂದ್ರನ್ ಅವರು. ಈ ಚಿತ್ರದ ಬಿಡುಗಡೆಯ ಮೊದಲ ದಿನ ಹಾಗೂ 2ನೇ ದಿನ ಮತ್ತು ಭಾನುವಾರ ಈ ಚಿತ್ರದ ಟಿಕೆಟ್ನ ಬೆಲೆ ಜಾಸ್ತಿ ಇಡಬೇಕಂದ್ಬಿಟ್ಟು ಸರ್ಕಾರದ ಹತ್ರ ಇವರು ಮನವಿ ಪತ್ರನೂ ಸಹ ಸಲ್ಲಿಸ್ತಾರೆ. ನಾನು ಇದಕ್ಕೆ 10 ಕೋಟಿ ಬಂಡವಾಳ ಹಾಕಿದ್ದೀನಿ, 4 ಭಾಷೆಯಲ್ಲಿ ತೆಗೆದಿದ್ದೀನಿ, ದಯವಿಟ್ಟು ಈ ಚಿತ್ರದ ಟಿಕೆಟ್ ರೇಟ್ಗಳನ್ನ ಹೆಚ್ಚು ಮಾಡಿ ಅಂತೇಳ್ಬಿಟ್ಟು ಇವರು ಮನವಿ ಪತ್ರ ಎಲ್ಲ ಸಲ್ಲಿಸಿ ತುಂಬ ಒದ್ದಾಡಿ ಆಮೇಲೆ ಈ ಟಿಕೆಟ್ ರೇಟ್ಗಳನ್ನ ಸ್ವಲ್ಪ ಹೆಚ್ಚಿಗೆ ಮಾಡುತ್ತೆ ಸರ್ಕಾರ. 10 ಕೋಟಿ ಬಂಡವಾಳ ಅಂತೇಳಿ ಒಂದು ದೃಷ್ಟಿ ಇಟ್ಕೊಂಡು ಸರ್ಕಾರ ಒಂದು ಚೂರು ಹೆಚ್ಚಿಗೆ ಮಾಡುತ್ತೆ. ಅಂದರೆ ಇವರು ಅಷ್ಟು ಒದ್ದಾಡಿದ್ದಾರೆ ಈ ಚಿತ್ರಕ್ಕೋಸ್ಕರ. ಹೀಗೆ ಹಲವಾರು ಸಾಹಸಗಳನ್ನು ಮಾಡಿ ಅದ್ಭುತವಾದಂಥ ಒಂದು ಪರಿಕಲ್ಪನೆಯ ಒಂದು ಚಿತ್ರವನ್ನು ನಮಗೆಲ್ಲರಿಗೂ ನೀಡಿದಂಥ ರವಿಚಂದ್ರನ್ ಅವರಿಗೆ ನಾವು ಸಹ ಒಂದು ಹ್ಯಾಟ್ಸ್ ಆಫ್ ಹೇಳೋಣ. ಈ ಚಿತ್ರ ಮರುಬಿಡುಗಡೆಗಾಗಿ ಇಡೀ ಕರ್ನಾಟಕದ ಯುವ ಸಮೂಹ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಚಿತ್ರವನ್ನು ಮರುಬಿಡುಗಡೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಮರುಬಿಡುಗಡೆ ಅನ್ನೋ ಒಂದು ಕೂಗು ರವಿಚಂದ್ರನ್ ಅವ್ರಿಗೆ ತಟ್ಟಿ ಅವರು ಈ ಚಿತ್ರನ ಮರುಬಿಡುಗಡೆ ಮಾಡಲಿ. ಈಗಿನ ಯುವ ಸಮೂಹ ನಿಜವಾಗ್ಲೂ ಈ ಚಿತ್ರನ ಮತ್ತೆ ಮೆಚ್ಚುಗೆ ಪಟ್ಟು ಚಿತ್ರ ಯಶಸ್ವಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ಚಿತ್ರನ ಮರುಬಿಡುಗಡೆ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಈ ಒಂದು ಅಣ್ಣವರ ಹಾಗೂ ಶಾಂತಿ ಕ್ರಾಂತಿ ರವಿಚಂದ್ರನ್ ಅವರ ಚಿಕ್ಕ ಒಂದು ಎಪಿಸೋಡು ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.